ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಮಗಳು ಮಾಡ್ತಾ ಇದ್ದುದನ್ನೇ ನನ್ನ ಮಗಳು ಮಾಡ್ತಾ ಇದ್ದಾಳೆ. ನಾನು ಅದನ್ನೇ ನೋಡ್ತಾ ಇದ್ದೀನಿ. ಅಂತಸ್ತು, ಗೌರವ, ಮರ್ಯಾದೆ ಅಂತ ನಮಗೆ ಗೊತ್ತಿದೆ. ಆದರೆ ಈ ಮಕ್ಕಳಿಗೆ ಹೇಗೆ ಹೇಳಿಕೊಡೋದು ಹೇಳಿ? ಇಷ್ಟು ದಿನ ಮನೆಯಿಂದ ಹೊರಗೆ ಬಿಟ್ಟಿಲ್ಲ ಅಂತ ಬೇಸರದಲ್ಲಿದ್ರು. ಈಗ ಮನೆಯೊಳಗೆ ಬರೋದಕ್ಕೆ ಬೇಸರ ಮಾಡ್ತಾರೆ. ಏನೇನು ಆಗುತ್ತೋ ಅಂತ ನಾನು ಕೂಡ ನಿಮ್ಮ ತರಾನೇ ನೋಡ್ತಾ ಇದ್ದೀನಿ ಅತ್ತೆ ಅಂದಾಗ ಕೌಸಲ್ಯರವರಿಗೆ ಮುಂದೆ ಮಾತನಾಡಲು ಏನೂ ಉಳಿಯದಂತೆ ಆಗಿತ್ತು. ಎಲ್ಲರೂ ಹೊರಟರೆ ಮನಸ್ವಿಯ ಜೊತೆ ಉಳಿದವರೆಲ್ಲ ಇನ್ನೂ ಸ್ವಲ್ಪ ಹೊತ್ತಿದ್ದು ನಂತರ ಮನೆಯ ಕಡೆ ಬರಲು ದಾರಿ ಹಿಡಿಯುತ್ತಾರೆ. ಚಿರು ಅಮ್ಮನ ಮನೆಗೆ ಹೊರಟರೆ ಮನಸ್ವಿ ಎಲ್ಲರ ಜೊತೆ ನಗುತ್ತಾ ಮಾತನಾಡುತ್ತಾ ಬರುತ್ತಿದ್ದವಳು ದೂರದಲ್ಲಿ ಉಯ್ಯಾಲೆ ಆಡುತ್ತಿರುವ ಹೆಣ್ಣು ಮಕ್ಕಳ ಕಡೆ ಇವರ ಗುಂಪು ಅಲ್ಲಿಗೆ ಹೋಗ್ತಾರೆ. ಮನಸ್ವಿ ಬಂದಿದ್ದನ್ನು ನೋಡಿ ಅವಳಿಗೆ ಜಾಗ ಬಿಟ್ಟು ಅವಳು ಕೂತಾಗ ಉಯ್ಯಾಲೆ ತೂಗಲು ಹೋಗ್ತಾರೆ. ತೇಜಸ್ವಿ, ವಿಸ್ಮಯ ಇಬ್ಬರು ಮನೆಯಲ್ಲಿ ಬೆಳ್ಳಿಯ ಉಯ್ಯಾಲೆ ಇದ್ದರೂ ಸಹ ಆಡೋದಕ್ಕೆ ಮನಸ್ವಿ ಬರ್ತಾ ಇರ್ಲಿಲ್ಲ. ಇಲ್ಲಿ ನೋಡು ಎಷ್ಟು ಸಂತೋಷವಾಗುತ್ತೆ ಅಂತ ಹೇಳ್ತಾಳೆ. ಒಂದು ಹುಡುಗಿ ಹರಿದಿರುವ ಬಟ್ಟೆಗೆ ಪಿನ್ ಹಾಕಿರುವುದನ್ನು ನೋಡಿ, ನೀವು ಬೇರೆ ಬಟ್ಟೆ ಹಾಕಬೇಕಿತ್ತು, ಇದು ಹರಿದಿದೆ ಅಂತಾಳೆ. ನನ್ನ ಹತ್ತಿರ ಜಾಸ್ತಿ ಬಟ್ಟೆ ಇಲ್ಲ ಅಂತ ಸಂಕೋಚದಿಂದ ಹೇಳಿದವಳನ್ನು ನೋಡಿ, ನಮ್ಮ ಮನೆಗೆ ಬಾ, ನಾವು ನಮ್ಮ ಬಟ್ಟೆ ಕೊಡ್ತೀವಿ, ಇನ್ನು ಮೇಲೆ ಈ ರೀತಿ ಹರಿದಿರುವ ಬಟ್ಟೆ ಹಾಕಬೇಡಿ ಅಂದು ಅಲ್ಲಿ ಆಟವಾಡುತ್ತಿದ್ದ ಹೆಣ್ಣು ಮಕ್ಕಳನ್ನೆಲ್ಲ ಕರೆದುಕೊಂಡು ಹೋಗಿ ತಮ್ಮ ಹತ್ತಿರವಿದ್ದ ಎಲ್ಲಾ ಬಟ್ಟೆಗಳನ್ನು ಕೊಡುತ್ತಾರೆ. ಅವರೆಲ್ಲ ಖುಷಿಯಿಂದ ಹೊರಟರೆ ಮನೆಯಿಂದ ಬಟ್ಟೆ ತರಲು ತೇಜಸ್ವಿ, ವಿಸ್ಮಯ ಮನೆಗೆ ಹೊರಡುತ್ತಾರೆ. ತೇಜಸ್ವಿ ಮನೆಗೆ ಬಂದು ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಳ್ತಾ ಇದ್ದಾಳೆ. ಎಲ್ಲರ ಎದುರಿಗೆ ಸಂತೋಷವಾಗಿರುವಂತೆ ಕಂಡರೂ ಸಹ ಜಿತುವನ್ನು ನೋಡದೆ ಮಾತನಾಡದೆ ಏನೋ ಕಳೆದುಕೊಂಡಂತೆ ಆಗಿದೆ. ನನ್ನ ನೆನಪೇ ನಿಮಗೆ ಆಗಲಿಲ್ವಾ? ನೀವು ಹೋಗಿ ವಾರ ಆಗ್ತಾ ಬಂತು. ಒಂದಾದರೂ ಕಾಲ್ ಮಾಡಿ ಮಾತನಾಡಿದ್ದೀರಾ? ನಿಮ್ಮನ್ನು ಪ್ರೀತಿಸೋಲ್ಲ ಅಂತ ನಿಮ್ಮ ಹತ್ತಿರ ವಾದ ಮಾಡಿದ್ರು ನಾನು ಪ್ರೀತಿಸೋದೆ ನಿಮ್ಮನ್ನ. ಇನ್ನು ನಾನು ಸುಮ್ಮನೆ ಇರೋದಕ್ಕೆ ಆಗಲ್ಲ. ನಾನೇ ನಿಮಗೆ ಕಾಲ್ ಮಾಡ್ತೀನಿ ಅಂತ ಮನ್ವಂತ್ಗೆ ಕಾಲ್ ಮಾಡ್ತಾಳೆ. ಹಲೋ ತೇಜು ಅಂದಾಗ, ಹೇಗಿದ್ದೀರಿ ಅಣ್ಣ, ಸುಮ್ಮನೆ ಕಾಲ್ ಮಾಡ್ದೆ ಅಂತಾಳೆ. ನಾವೆಲ್ಲ ಚೆನ್ನಾಗಿದ್ದೀವಿ. ಇನ್ನು 3-4 ದಿನದಲ್ಲಿ ಇಲ್ಲಿನ ಕೆಲಸ ಮುಗಿಯುತ್ತೆ, ನಾವಂದುಕೊಂಡ ಹಾಗೇನೆ ನಡೆಯುತ್ತಾ ಇದೆ ಅಂದಾಗ, ಹೌದಾ, ನಿನ್ನ ಜೊತೆ ಬಂದಿರುವವರು ಕೂಡ ಚೆನ್ನಾಗಿದ್ದಾರಾ ಅಂತ ಕೇಳ್ತಾಳೆ. ಮೂವರು ಆರಾಮವಾಗಿದ್ದೀವಿ, ಏನೂ ತೊಂದರೆ ಇಲ್ಲ ಅಂತಾನೆ. ಹೌದಾ, ನೀವೆಲ್ಲ ಬ್ಯುಸಿ ಇರಬಹುದು, ಸುಮ್ಮನೆ ಕಾಲ್ ಮಾಡಿ ನಿಮಗೆ ಡಿಸ್ಟರ್ಬ್ ಮಾಡಿದೆ ಅಂತ ಜಿತು ಜೊತೆ ಮಾತನಾಡಲು ಆಗಲಿಲ್ಲವಲ್ಲ ಅಂತ ಬೇಸರದಿಂದ ತೇಜಸ್ವಿ ಹೇಳಿದಾಗ, ಜಿತು ಯಾರು ಅಂತ ಒಬ್ಬಲ್ಲೇ ಕೇಳ್ತಾನೆ. ತೇಜಸ್ವಿ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳ್ತಾ ಇದ್ದಾಳೆ ಅಂದಾಗ, ನಾನು ಮಾತನಾಡ್ತೀನಿ ಅಂತ ಕೈ ಚಾಚುತ್ತಾನೆ. ಮೊಬೈಲ್ ಹಿಡಿದು ಸ್ವಲ್ಪ ದೂರ ಬಂದ ಜಿತು, ಐ ಮಿಸ್ ಯು ಅಂತಾನೆ. ಹಲೋ, ಯಾರು ಮಾತಾಡ್ತಾ ಇರೋದು ಅಂತ ತೇಜು ಕೇಳಿದರೆ, ನೀವು ಯಾರಿಗೋಸ್ಕರ ಕಾಲ್ ಮಾಡಿದ್ದೀರೋ ಅವರೇ ಮಾತನಾಡ್ತಾ ಇರೋದು. ನಾನು ಸೂಪರ್ ಆಗಿದ್ದೀನಿ, ನೀನು ಹೇಗಿದ್ಯಾ? ನಾನು ಇಲ್ಲ ಅಂತ ಬೇಜಾರಾಗ್ತಾ ಇದೆಯಾ ನಿನಗೆ ಅಂತಾನೆ. ನಾನ್ಯಾಕೆ ಬೇಜಾರಾಗ್ಲಿ, ಸುಮ್ಮನೆ ಅಣ್ಣನನ್ನು ಮಾತನಾಡಿಸೋಣ ಅಂತ ಕಾಲ್ ಮಾಡಿದ್ದು ಅಷ್ಟೇ ಅಂತಾಳೆ. ಹೌದಾ, ಆಗಿದ್ರೆ ಸರಿ, ಮನ್ವಂತ್ಗೆ ಕೊಡ್ತೀನಿ, ಮಾತಾಡು ಅಂತಾನೆ. ಅಲೋ ಹಾಗೆ ಹೇಳಿದ ತಕ್ಷಣ ಕೊಟ್ಟು ಬಿಡೋದಾ? ಮಾತಾಡೋದಕ್ಕೆ ಆಗಲ್ವಾ ಅಂತ ತೇಜು ಉಸು ಮುನಿಸಿನಿಂದ ಕೇಳಿದಾಗ, ಮೊದಲು ಮನಸ್ಸಿನಲ್ಲೇ ಮಂಡಿಗೆ ತಿನ್ನೋದನ್ನ ಬಿಡು, ನನ್ನ ನಂಬರ್ ಮೆಸೇಜ್ ಮಾಡ್ತೀನಿ, ರಾತ್ರಿ ಕಾಲ್ ಮಾಡು, ನಿನ್ನ ಜೊತೆ ತುಂಬಾ ಮಾತಾಡ್ತೀನಿ, ಈಗ ಸದ್ಯಕ್ಕೆ ಕಾಲ್ ಕಟ್ ಮಾಡ್ತೀನಿ, ಬಾಯ್ ಅಂತಾನೆ. ತೇಜುಗೆ ಕುಣಿದಾಡುವಷ್ಟು ಸಂತೋಷವಾಗಿದೆ. ಅಬ್ಬಾ, ನಂತರನೇ ಇವರು ಮಾತಾಡೋದಿಕ್ಕೆ ಕಾಯ್ತಾ ಇದ್ರು ಅನ್ಸುತ್ತೆ ಅಂತ ಮೊಬೈಲ್ ನೋಡಿದಾಗ ಜಿತುವಿನ ನಂಬರ್ನ ಮೆಸೇಜ್ ಬಂದಿದೆ. ವಿಸ್ಮಯ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಮನಸ್ವಿಗೂ ಬಟ್ಟೆಗಳನ್ನು ತೆಗೆದುಕೊಂಡು ವಾಪಸ್ ಇದೇ ಮನೆಗೆ ಬರ್ತಾರೆ. ರಾತ್ರಿ ತೇಜು ಜಿತು ಜೊತೆ ಮಾತನಾಡುತ್ತಾ ಸಂತೋಷವಾಗಿದ್ದರೆ ವಿಸ್ಮಯ ದೂರದಿಂದಲೇ ಗಜನನ್ನು ಕಣ್ತುಂಬಿಸಿಕೊಳ್ತಾ ಇದ್ದಾಳೆ.
ಪರಿ ಆಯುಷ್ ಜೊತೆಗೆ ಮಾತನಾಡಿದರೂ ಆಯುಷ್ನನ್ನು ನೋಡದೇ ಇರುವುದಕ್ಕೆ ಆಗ್ತಾ ಇಲ್ಲ. ಆಯುಷ್, ನೀವು ಬೆಂಗಳೂರಿಗೆ ತಾನೇ ಹೋಗಿದ್ದು, ನಾನು ಅಲ್ಲಿಗೆ ಬರ್ತಾ ಇದ್ದೆ ಅಂತ ಸಂಕೋಚದಿಂದ ಕೇಳಿದಾಗ, ಸ್ವಲ್ಪ ದಿನ ಅಷ್ಟೇ, ಇದೆಲ್ಲ ಮುಗಿಯಿತೆಂದರೆ ಚಿರು ಮನಸ್ವಿ ಕೂಡ ನೆಮ್ಮದಿಯಾಗಿರಬಹುದಲ್ವಾ ಅಂತ ಮೊಬೈಲ್ನಲ್ಲಿಯೇ ಸಮಾಧಾನ ಮಾಡುತ್ತಿದ್ದಾನೆ. ಮನಸ್ವಿ ತನ್ನ ರೂಮಿನ ಬಾಲ್ಕನಿಯಲ್ಲಿ ಕುಳಿತು ಕತ್ತಲೆ ತುಂಬಿದ ಮೈದಾನವನ್ನೇ ನೋಡುತ್ತಿದ್ದಾಳೆ. ಚಿರು ಅಮ್ಮನ ಮನೆಯಿಂದ ಬಂದವನು ಸೀದಾ ಮನಸ್ವಿಯನ್ನು ಹುಡುಕುತ್ತಾ ಅವಳ ರೂಮಿಗೆ ಬರುತ್ತಾನೆ. ಏನು ಮಹಾರಾಣಿಯವರು, ಕತ್ತಲಿಗೆ ದೃಷ್ಟಿ ಆಗುವಷ್ಟು ನೋಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಏನಿಲ್ಲ ರಾಗ್, ಇಲ್ಲಿ ಕೂತು ಆ ಮರವನ್ನು ಸುತ್ತಮುತ್ತಲಿನ ಜಾಗವನ್ನು ನೋಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದೇನು ಅಂತ ಗೊತ್ತಿಲ್ಲ, ರೂಮಿನ ಒಳಗೆ ಇರಲು ಮನಸ್ಸೇ ಬರಲ್ಲ. ಇದು ಒಂದು ತರ ಇಷ್ಟಪಡುವ ಜಾಗವಾಗಿದೆ ಅಂತಾಳೆ. ನೀನು ಜಾಗನ ಮರನ ಇಷ್ಟಪಡ್ತಾ ಕೂತರೆ ನನ್ನನ್ನು ಇಷ್ಟಪಡುವವರು ಯಾರು ಅಂತಾನೆ. ಇಷ್ಟೊಂದು ಹೊಟ್ಟೆ ಕಿಚ್ಚು ಒಳ್ಳೇದಲ್ಲ ರಾಗ್. ಆ ಜಾಗನೂ ನಿಮಗೂ ಒಂದೇನಾ? ಈಗ ನನ್ನ ಪ್ರೀತಿಯಲ್ಲಿ ನಿಮಗೆ ಏನು ಕಡಿಮೆ ಆಯ್ತು ಅಂತಾಳೆ. ಹೆಚ್ಚಾಗಿರೋದು ಏನು? ಊಟ ಮಾಡು, ಎಸ್ಟೇಟ್ ಸುತ್ತಿ ಹಾಕು, ಅಮ್ಮನ ಮನೆಗೆ ಹೋಗು, ಇಷ್ಟೇನಾ ಜೀವನ ಅಂತ ಕೈಕಟ್ಟಿ ನಿಂತಾಗ ಮನಸ್ವಿ ನಗುತ್ತಾ, ನಿಮಗೂ ಕೋಪ ಬಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣ್ತೀರಾ ರಾಗ್, ನೀವು ಹಾಗೇ ಇರಿ, ನಾನು ನಿಮ್ಮನ್ನು ನೋಡ್ತಾನೆ ಇರ್ತೀನಿ ಅಂತಾಳೆ. ರಾಗ್ ಹುಸಿ ಕೋಪದಿಂದ, ಆಯ್ತು ನಾನು ಹೀಗೆ ಇರ್ತೀನಿ ಅಂತ ಹೋಗಲು ಹೆಜ್ಜೆ ಮುಂದಿಟ್ಟಾಗ ಮನಸ್ವಿ ಓಡಿ ಬಂದವಳೆ ರಾಗ್ನನ್ನು ತಬ್ಬಿ, ರಾಗ್, ನಿಮ್ಮನ್ನು ಪ್ರೀತಿಸೋದಕ್ಕೆ ನನಗೆ ಹಕ್ಕಿದೆ. ನಾನು ಯಾವಾಗನೂ ನಿಮ್ಮವಳಾಗಿದ್ದೀನಿ. ಆದರೆ ಎಲ್ಲರ ಮುಂದೆ ನಮಗೆ ಮದುವೆ ಅನ್ನೋ ಬಂಧ ಕೂಡಬೇಕು. ಅಲ್ಲಿಯವರೆಗೂ ನಿಮ್ಮ ಪ್ರೀತಿ ಮುನಿಸು ಎರಡನ್ನೂ ನೀವು ನಿಮ್ಮ ಕಂಟ್ರೋಲ್ನಲ್ಲೇ ಇಡಬೇಕು ಅಂತಾಳೆ. ಅದೆಲ್ಲ ಆಗೋಲ್ಲ ಮನು, ಬೇಕಾದರೆ ಈಗಲೇ ತಾಳಿ ಕಟ್ತೀನಿ, ನಿನ್ನಿಂದ ದೂರ ಇರು ಅಂತ ಮಾತ್ರ ಹೇಳಬೇಡ ಅಂತಾನೆ. ನಿಂತಲ್ಲೇ ತಾಳಿ ಕಟ್ಟಿಸಿಕೊಳ್ಳೋದಿಕ್ಕೆ ನನಗೆ ಇಷ್ಟ ಇಲ್ಲ ರಾಗ್ ಅಂತ ಅವನನ್ನು ಸೋಫಾದಲ್ಲಿ ಕೂಡಿಸಿ ಎದುರಿಗೆ ಚೇರಿನಲ್ಲಿ ಕುಳಿತುಕೊಳ್ಳಲು ಹೋದಾಗ, ನೀನು ಮತ್ತೆ ನನ್ನಿಂದ ದೂರ ಇಡಬೇಡ ಅಂತ ಅವಳನ್ನು ಎಳೆದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು, ಈಗ ಹೇಳು, ಮದುವೆ ಹೇಗೆ ಆಗಬೇಕು ಅಂತ ನಿನ್ನ ಆಸೆ ಅಂತಾನೆ. ನನ್ನ ಮದುವೆ ಅದೊಂದು ಸುಂದರವಾದ ಕನಸು ರಾಗ್. ನೀವು ಮದುವೆಯ ಗಂಡಾಗಿ ನಮ್ಮ ಒಲವಿನ ದಿಬ್ಬಣದಲ್ಲಿ ಬರಬೇಕು. ಆ ದಿನ ತೆಪ್ಪಗಳಿಗೆ ಹೇಗೆ ಹೂವಿನ ಅಲಂಕಾರ ಮಾಡಿದ್ರೋ ಹಾಗೆಯೇ ಮಾಡಿರಬೇಕು. ನಿಮ್ಮ ಜೊತೆ ವಾದ್ಯದವರು ಸಹ ಇನ್ನೊಂದು ಹೂವಿನ ತೆಪ್ಪದಲ್ಲಿ ಬಂದು ಇಳಿಯಬೇಕು. ನೀವು ಬಿಳಿ ರೇಷ್ಮೆ ಪಂಚೆ ಹಾಕಿ, ಬಿಳಿಯ ಶರ್ಟನ್ನು ತೊಟ್ಟು, ಜರಿ ಪೇಟ ಹಾಕಿ, ಮಲ್ಲಿಗೆ ಹಾರವನ್ನು ಕೊರಳಲ್ಲಿ ಹಾಕಿಕೊಂಡು ಬಂದರೆ ನೀವು ನಡೆವ ದಾರಿಯಲ್ಲೆಲ್ಲ ಹೂಗಳನ್ನು ಚೆಲ್ಲಿ ಸ್ವಾಗತ ಕೋರಬೇಕು. ಹೂವಿನಿಂದ ಅಲಂಕಾರಗೊಂಡ ಛತ್ರಿಯನ್ನು ನನ್ನ ತಮ್ಮಂದಿರು ಹಿಡಿದಿದ್ದರೆ ನನ್ನ ತಂಗಿಯರು ಆರತಿ ಬೆಳಗಿ ಹೂ ಹಣ್ಣುಗಳನ್ನು ಹಿಡಿದುಕೊಂಡು ಮುಂದೆ ಬರಬೇಕು. ನಿಮ್ಮ ಜೊತೆ ಮಂಗಳ ವಾದ್ಯದವರು ಬರುತ್ತಿದ್ದರೆ ಊರಿನವರೆಲ್ಲ ನಿಮ್ಮನ್ನೇ ನೋಡಬೇಕು. ಇದೇ ಮೈದಾನದಲ್ಲಿ ದೊಡ್ಡ ಚಪ್ಪರ ಹಾಕಿಸಿ ಹೂಗಳಿಂದ ಅಲಂಕಾರ ಮಾಡಿಸಿ ಕುಳಿತುಕೊಳ್ಳುವವರಿಗೆಲ್ಲ ಬಿಳಿಯ ಆಸನಗಳನ್ನು ಹಾಕಿ ಬಂದ ನೆಂಟರಿಷ್ಟರೆಲ್ಲ ಹೊಸ ಬಟ್ಟೆ ಒಡವೆ ಹಾಕಿಕೊಂಡು ಓಡಾಡುತ್ತಿದ್ದರೆ ಅಂದಾಗ, ಮನು, ನೀನು ಎಲ್ಲಿ ಇರ್ತೀಯಾ? ನಾನು ಬಂದು ನಿಮ್ಮನ್ನು ಹುಡುಕಬೇಕಾ ಅಂತ ಕೇಳ್ತಾನೆ ರಾಗ್. ಇಲ್ಲ ರಾಗ್, ನೀವು ಎಲ್ಲರ ಆಶೀರ್ವಾದ ಪಡೆದು ಹೂಗಳಿಂದ ಅಲಂಕಾರವಾದ ದಾರಾ ಮಂಟಪಕ್ಕೆ ಬಂದರೆ ಸರ್ವಾಲಂಕಾರ ಮಾಡಿಕೊಂಡ ನನ್ನನ್ನು ನನ್ನ ತಮ್ಮಂದಿರು ಮುತ್ತಿನ ಪಲ್ಲಕ್ಕಿಯಲ್ಲಿ ತಂದು ದಾರಿಗೆ ನಿಲ್ಲಿಸ್ತಾರೆ. ಆ ದಿನ ನಮ್ಮ ಕನಸು ನನಸಾಗುವ ದಿನ, ಇಬ್ಬರು ಸಂತೋಷದಿಂದ ನಮ್ಮ ಹೊಸ ಜೀವನಕ್ಕೆ ಕಾಲಿಡುವ ದಿನ. ನೀವು ನನಗೆ ಮಾಂಗಲ್ಯ ಕಟ್ಟಿ ಶ್ರೀಮತಿ ಅನ್ನುವ ಪಟ್ಟ ಕೊಟ್ಟರೆ ನಾನು ನಿಮ್ಮ ಕಿರು ಬೆರಳನ್ನು ಹಿಡಿದು ಸರ್ವವನ್ನೂ ದಾರೆ ಎರೆಯಲು ನಿಮ್ಮೊಂದಿಗೆ ಸಪ್ತಪದಿ ತುಳಿಯಲು ಹೆಜ್ಜೆ ಹಾಕ್ತೀನಿ ಅಂತಾಳೆ. ವಾವ್, ನಿನ್ನ ಇಮ್ಯಾಜಿನೇಷನ್ ಚೆನ್ನಾಗಿದೆ ಮನು, ಕಂಟಿನ್ಯೂ ಮಾಡು ಮುಂದೆ ಅಂತ ಕೇಳಿದಾಗ, ಮದುವೆ ಆಯ್ತಲ್ಲ, ಇನ್ನೇನು ಊಟ ಮಾಡೋದಷ್ಟೇ ಅಂತಾಳೆ. ನೀನು ಊಟಕ್ಕೆ ನಿಲ್ಲಿಸಿದರೆ ಆಗುತ್ತಾ? ಮುಂದಿನದು ನಾನು ಹೇಳ್ತೀನಿ ಕೇಳು ಅಂತ ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿ, ಮದುವೆ ಓಡಾಟವೆಲ್ಲ ಮುಗಿಸಿ ಮನೆಗೆ ಬಂದಾಗ ನಮಗಾಗಿ ಹೂಗಳನ್ನು ಅಲಂಕಾರ ಮಾಡಿರುವ ಮಂಚ ರೆಡಿಯಾಗಿರುತ್ತೆ. ನೀನು ಬೆಳಗಿನ ಉಡುಗೆ ತೊಡುಗೆಗಳನ್ನು ಹಾಕಿ ಒಂದು ಸಿಂಪಲ್ ಆಗಿರೋ ರೇಷ್ಮೆ ಸೀರೆಯುಟ್ಟು ಒಂದೆರಡು ಒಡವೆಗಳನ್ನು ಹಾಕಿ ಮುಡಿಯ ತುಂಬಾ ಮಲ್ಲಿಗೆ ಮುಡಿದು ಹಾಲು ಜೇನು ಬೆರೆಸಿರೋ ಗ್ಲಾಸನ್ನು ಹಿಡಿದು ಬಂದಾಗ ಅಂತ ಮುಂದೆ ಹೇಳುವಷ್ಟರಲ್ಲಿ
ಮನಸ್ವಿ ಚಿರುವಿನ ಬಾಯಿಯ ಮೇಲೆ ಕೈಯಿಟ್ಟು, ನಿಮಗೆ ಸ್ವಲ್ಪವೂ ನಾಚಿಕೆಯಾಗೋಲ್ಲ. ಯಾರಾದರೂ ಇದನ್ನು ಹೀಗೆ ಹೇಳ್ಕೊಳ್ತಾಳ ಅಂತಾಳೆ. ನನ್ನ ಹೆಂಡತಿಯ ಹತ್ತಿರ ಈ ವಿಷಯ ಹೇಳದೆ ಇನ್ಯಾರ ಹತ್ತಿರ ಹೇಳಲಿ? ನೀನು ಈಗ ಮದುವೆ ಹೇಗೆ ನಡೆಯಬೇಕು ಅಂತ ಹೇಳಿದಾಗ ನಾನು ಕೇಳಿದೆ ಅಲ್ವಾ? ಈಗ ನಾನು ಮುಂದೆ ನಡೆಯುವುದನ್ನು ಹೇಳ್ತೀನಿ, ನೀನು ಕೇಳು ಅಂತಾನೆ. ಮನಸ್ವಿ ನಾಚುತ್ತಾ, ನಾನು ಕೇಳಲ್ಲ, ನನ್ನ ಬಿಡಿರಾ, ನಾನು ಕೆಳಗೆ ಹೋಗ್ತೀನಿ, ನನಗಾಗಿ ಅವರೆಲ್ಲ ಕಾಯ್ತಾ ಇರ್ತಾರೆ ಅಂದು ಮನಸ್ವಿ ಎದ್ದು ಬಾಗಿಲ ಕಡೆ ಬರ್ತಾಳೆ. ಗಜ, ಪರಿ, ತೇಜಸ್ವಿ, ವಿಸ್ಮಯ, ಅಭಯ್ ಎಲ್ಲರನ್ನೂ ನೋಡಿ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತರೆ, ಚಿರು ಮನಸ್ವಿಯ ಹಿಂದೆ ಬಂದವನು ಹಿಂದಲೆಯನ್ನು ಸವರಿಕೊಳ್ಳುತ್ತಾ ಮನಸ್ವಿ ಕಡೆ ನೋಡ್ತಾನೆ. ಒಂದೇ ಒಂದು ಕಣ್ಣು ಬಿಟ್ಟು ನೋಡಿದ ವಿಸ್ಮಯ, ಅಬ್ಬ, ನಿಮ್ಮ ರೊಮ್ಯಾನ್ಸ್ ಎಲ್ಲ ಮುಗಿಯಿತಲ್ಲ, ಊಟ ಮಾಡದೆ ರಾತ್ರಿ ಎಲ್ಲ ಕಂಟಿನ್ಯೂ ಮಾಡ್ತಿರೋ ಏನೋ ಅಂದುಕೊಂಡಿದ್ದೆ ಅಂದಾಗ ಉಳಿದವರೆಲ್ಲ ಕಿವಿಗಳಿಂದ ಕೈ ತೆಗೆದು ಕಣ್ಣು ಬಿಟ್ಟು, ಅಕ್ಕ, ಮನೆಯಲ್ಲಿ ನೀವಿಬ್ಬರೇ ಇಲ್ಲ, ನೀವು ರೊಮ್ಯಾನ್ಸ್ ಮಾಡಬೇಕಾದ್ರೆ ರೂಮಿನ ಬಾಗಿಲು ಹಾಕಿಕೊಳ್ಳಬೇಕು ಅಂತ ನಿಮಗೆ ಗೊತ್ತಿಲ್ವಾ ಅಂತ ತೇಜಸ್ವಿ ಕೇಳ್ತಾಳೆ. ಕೆಲವರಿಗೆ ಕೇಳಿದರೂ ನೋಡಿದರೂ ಏನು ಪ್ರಯೋಜನ ಇಲ್ಲಮ್ಮ, ಗುಂಡುಕಲ್ಲಿನ ಹಾಗೆ ಇರ್ತಾರೆ ಅಂತ ಅಕ್ಕನಿಗೂ ಗೊತ್ತು ಅಂತ ಗಜನನ್ನು ನೋಡುತ್ತಾ ವಿಸ್ಮಯ ಹೇಳ್ತಾಳೆ. ಆಯ್ತು, ಬನ್ನಿ ಬೇಗ ಊಟ ಮಾಡಿ, ನಾವು ಎಷ್ಟೊಂದು ಪಲ್ಲಕ್ಕಿಗಳನ್ನು ರೆಡಿ ಮಾಡಿಕೊಳ್ಳಬೇಕು. ಮಂದ್ರಾಗ್ರವರ ಮದುವೆಯ ದಿಬ್ಬಣ ಅಂದ್ರೆ ಸುಮ್ನೆನಾ ಅಂತ ಪರಿ ಅಂದ್ರೆ, ನನಗೆ ಇನ್ಮೇಲೆ ಜಾಸ್ತಿ ಊಟ ಮಾಡಿ ಶಕ್ತಿ ತಗೋಬೇಕು ಅಂತ ಅಭಯ್ ಅಂತಾನೆ. ಯಾಕೆ ಅಂತ ತೇಜಸ್ವಿ ಕೇಳಿದರೆ, ಅಕ್ಕನ ಮುತ್ತಿನ ಪಲ್ಲಕ್ಕಿಯನ್ನು ನಾನು ಕೂಡ ಹೊರಬೇಕಲ್ಲ ಅಂತಾನೆ. ಒಟ್ಟಾಗಿ ಇಡೀ ದಿನ ಮಂದ್ರಾಗನನ್ನು ಚೆನ್ನಾಗಿ ಚುಡಾಯಿಸಿ ಮಜಾ ತಗೊಂತಾರೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗುತ್ತೆ. ಮುಂದೆ ಏನೆಲ್ಲ ಆಗುತ್ತದೆ ಎಂದು ನಾಳೆ ನನ್ನ ಸಂಚಿಕೆಯಲ್ಲಿ ನೋಡೋಣ.